ಅವ್ರ ಜೊತೆ ವೇಣುಗೋಪಾಲ್ ಅವರಿದ್ರೆ ಮಾತನಾಡ್ತೀನಿ ಅವ್ರನ್ನ. ವೇಣುಗೋಪಾಲ್ ಅವರೇ, ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಇಲ್ಲಿ ಇದೀಗ ಸಿದ್ದರಾಮಯ್ಯನವರು ನೇರವಾಗಿ ಈ ಸೈಟ್ ತಗೊಂಡಿಲ್ಲ, ಅವ್ರ ಹೆಸರಲ್ಲೇ ಯಾವುದೇ ನಿವೇಶನ ರಿಜಿಸ್ಟರ್ ಆಗಿಲ್ಲ. ಮೋರೋವರ್ ಇದು ನಿವೇಶನ ತಗೊಂಡಿರೋ ಪ್ರಕರಣ ಅಲ್ಲ ಇದು. ಇದೇ ಕಾಂಗ್ರೆಸ್ ಆರೋಪ ಮಾಡೋದೇನು ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರ ಫ್ಯಾಮಿಲಿ ಒಂದಕ್ಕೇನೆ 48ಕ್ಕೂ ಮಿಗಿಲಾಗಿ ನಿವೇಶನಗಳು ಹೋಗಿವೆ. ಒಂದೇ ಫ್ಯಾಮಿಲಿಗೆ ಒಂದು ನಗರಾಭಿವೃದ್ಧಿ ಇದರಲ್ಲಿ ಅಷ್ಟು ಸೈಟ್ ಕೊಡಬಹುದಾ ಅಂತ ಒಂದು ಕ್ವಶನ್ ರೈಸ್ ಆಗಿತ್ತು. ಇಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿಗೆ ಅವರ ಸಹೋದರನ ಕಡೆಯಿಂದ ಬಂದಂಥ ದಾನಪತ್ರದ ಮೂಲಕ, ಕೃಷ್ಣ ಕುಕ್ಮ ಅಂತಾರೆ ಸರ್ ಹಳ್ಳಿ ಕಡೆ, ಅದರ ಮೂಲಕ ಬಂದಂತಹ ಒಂದು ಜಾಗ, ಆ ಜಾಗ ಅದು ಆಕ್ರಮಿಸ್ಕೊಂಡ್ರು, ಅದರ ಬದಲು ನಿವೇಶನ ಕೊಡ್ರಪ್ಪ ಅಂದರು. ಇಂಥ ಕಡೆನೇ ಕೊಡಿ ಅಂತ ಅವರು ಒತ್ತಾಯ ಮಾಡಿದ್ದಕ್ಕೋ ಪ್ರಭಾವ ಬೀರಿದ್ದಕ್ಕೋ ಸಾಕ್ಷಿಗಳಿರಬೇಕಲ್ಲ. ಮತ್ತು ಸಿದ್ದರಾಮಯ್ಯನವ್ರ ಪಾತ್ರ ಏನು? ಒಂದು ಫ್ಯಾಮಿಲಿ ಇದ್ದಾಗ ಸರ್ 50 ಜನ ಇರ್ತಾರೆ, 50 ಜನ 50 ಥರ ವ್ಯವಹಾರ ಮಾಡ್ತಾ ಇರ್ತಾರೆ, ಎಲ್ಲದಕ್ಕೂ ತಗೊಂಡು ಬಂದು ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ಹೇಗೆ ಅಂತ ಪ್ರಶ್ನೆ. ಇಲ್ಲ, ಅದಕ್ಕಿಂತ ಬಹುಮುಖ್ಯವಾಗಿ ನೋಡಿ, 2004ರಿಂದ ಇವರು ಇಲ್ಲಿಗಲ್ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿರೋದ. 2010 2010 ಸಿದ್ದರಾಮಯ್ಯನವ್ರ ಪಾತ್ರನೇ ಇಲ್ಲ, ಇದರಲ್ಲಿ ರೋಲೇ ಇಲ್ಲ. 2010ರಲ್ಲಿ ಕನ್ವರ್ಷನ್ ಆಗಿರೋ DC ಆರ್ಡರ್ ಆಗಿ, ಸರ್ ಒಂದು ಲ್ಯಾಂಡ್ ಕನ್ವರ್ಷನ್ 2010ರಲ್ಲಿ ಅಂದ್ರೆ ಎಷ್ಟು ವಿಂಡೋ ಪಾಸ್ ಮಾಡ್ಬೇಕು ಗೊತ್ತಾ? 20 ವಿಂಡೋಸ್ ಪಾಸ್ ಆಗ್ಬೇಕು. ಆ ಎಲ್ಲಾ ವಿಂಡೋಸ್ಗಳು AC ಅವನು ಆ ಡಿಪಾರ್ಟ್ಮೆಂಟ್ ಎಲ್ಲಾ ಡಿಪಾರ್ಟ್ಮೆಂಟ್ ಎಲ್ಲ ಕೊಟ್ಟ ನಂತರ ಕನ್ವರ್ಷನ್ ಆಗಿರುತ್ತದೆ. ಕನ್ವರ್ಷನ್ ಆಗಿರೋ ಲ್ಯಾಂಡ್ ನ ಇವ್ರಿಗೆ ಗಿಫ್ಟ್ ಕೊಡೋದು. ಆದ್ರೆ ಅಲ್ಲಿವರೆಗೂ ಈ ಪಿಕ್ಚರಲ್ಲೇ ಇಲ್ಲ. 2010ರಲ್ಲಿ ಬಂದಿದ್ದನ್ನ ಇವ್ರು 2014ರಲ್ಲಿ ನಮ್ದು ಈ ತರ ಪರ್ಚೇಸ್ ಮಾಡಿದ್ದ, ಅಲ್ಲಿ ಸೈಟೇ ಇಲ್ವಲ್ಲ, ನೀವೆಲ್ಲ ಕೊಟ್ಬಿಟ್ಟಿದಿರಲ್ಲ, ನನ್ಗೆ ಆಲ್ಟರ್ನೇಟ್ ಸೈಟ್ ಕೊಡಿ ಅಂತ 2014 ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರ ಪವರ್ ಮೈಸೂರಲ್ಲಿ ಹೇಗಿದೆ ಅಂದ್ರೆ, 2014ರಿಂದ 2022ವರೆಗೂ ಕಾಯ್ಬೇಕಾ ಸರ್ ಅವರು ಆಲ್ಟರ್ನೇಟ್ ಸೈಟ್ ತಗೊಳಕ್ಕೆ? ಸಿದ್ದರಾಮಯ್ಯನವರು 2014ರಲ್ಲಿ ಅಪ್ಲಿಕೇಶನ್ ಹಾಕಿರೋದು, ಪಾರ್ವತಿ ಮೇಡ್ ಅಪ್ಲಿಕೇಶನ್ ಫಾರ್ ಆಲ್ಟರ್ನೇಟಿವ್ ಸೈಟ್ಸ್ ಆರ್ ರಿಟರ್ನ್ ದ ಲ್ಯಾಂಡ್ ಅಂತ ಕೇಳಿದ್ದಾರೆ. ಅವ್ರ ಅರ್ಜಿಯಲ್ಲಿ ಏನಂತ ಕೇಳಿದ್ದಾರೆ? ನನ್ಗೆ ಆಲ್ಟರ್ನೇಟ್ ಲ್ಯಾಂಡ್ ಆದ್ರೂ ಕೊಡಿ ಅಥವಾ ನನ್ನ ಲ್ಯಾಂಡ್ ನನಗೆ ವಾಪಸ್ ಕೊಡಿ ಅಂತ ಕೇಳಿದ್ದಾರೆ 2014ರಲ್ಲಿ. 2014ರಲ್ಲಿ ಅರ್ಜಿ ಕೊಟ್ಟಿದ್ದು 2022 ಜನವರಿವರೆಗೂ ಸ್ಯಾಂಕ್ಷನ್ ಆಗಿಲ್ಲ. ಇದನ್ನ ನೀವು ಅವರ ಪವರ್ ಯೂಸ್ ಮಾಡ್ಕೊಂಡಿದ್ದಿದ್ರೆ ಇಷ್ಟು ಲೇಟ್ ಆಗ್ತಿತ್ತಾ? 8 ವರ್ಷ ಆಗ್ತಿತ್ತಾ? ಇದು ಜಸ್ಟ್ ಫಾರ್ ಪೊಲಿಟಿಕಲ್ ರೀಸನ್ಸ್. ಲೀಗಲಿ ಐ ಆಮ್ ಲುಕಿಂಗ್ ಇನ್ ಟು ಇಟ್. ನನಗೆ ಪಾರ್ಟಿ ವೈಸ್ ಪಾಲಿಟಿಕ್ಸ್ ಬಗ್ಗೆ ಆಸಕ್ತಿ ಇಲ್ಲ ಸರ್. ಲೀಗಲಿ 2022ರಲ್ಲಿ ಮೂಡ ಸ್ಯಾಂಕ್ಷನ್ ಮಾಡೋದು ಆಲ್ಟರ್ನೇಟ್ ಸೈಟ್ ನ ಇವರೊಬ್ಬರಿಗೆ ಅಲ್ಲ, 100 ಜನರಿಗೆ ಆಲ್ಟರ್ನೇಟ್ ಸೈಟ್ ಕೊಟ್ಟಿದ್ದಾರೆ. 100 ಜನರ ಆಲ್ಟರ್ನೇಟ್ ಸೈಟ್ ಕೊಟ್ಟಿರುವ ಮೂಡ ಕಮಿಷನರ್ ಮತ್ತೆ DC AC ಇವರುಗಳು ಆಕ್ಟ್ ಡನ್ ಇನ್ ಪರ್ಪೋರ್ಟಿಂಗ್ ದ ಪಬ್ಲಿಕ್ ಸರ್ವಿಸ್. ಅವರು ಪಬ್ಲಿಕ್ ಸರ್ವೆಂಟ್ ಆಗಿ ಅವರು ಮಾಡಿರೋ ಕೆಲಸಕ್ಕೆ ನಾನು ಪಡ್ಕೊಂಡಿದ್ದೀನಿ. ನನ್ನ ಲ್ಯಾಂಡ್ ಹೋಗಿದೆ, ನಿನ್ನ ಲ್ಯಾಂಡ್ ಲೀಗಲ್ ಆಗಿ ಅದು ಕೊಡಕ್ ಬರೋದಿಲ್ಲ ಅಂತ ಹೇಳಿಲ್ಲ ಅವರು. ನಿಮ್ಗೆ ಕೊಡಕ್ಕೆ ಬದಲು ಅದು ಬೇರೆಯವ್ರಿಗೆ ಅಲಾಟ್ ಆಗ್ಬಿಟ್ಟಿದೆ. ನಿಮ್ಗೆ ಆಲ್ರೆಡಿ ವೇಣುಗೋಪಾಲ್ ಅವರೇ, ಈ ಇಡೀ ಪ್ರಕರಣದಲ್ಲಿ ಒಂದು ತನಿಖೆ ನಡೀತಾ ಇದೆಯಪ್ಪ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ತನಿಖೆ ಶುರುವಾಗಿದೆ. ಆ ತನಿಖೆಯ ಯಾವ ಅಂಶಗಳು ಇನ್ನೂ ಕೂಡ ಬಹಿರಂಗವಾಗಿಲ್ಲ, ಅಥವಾ ತನಿಖೆಯ ಮಧ್ಯಂತರ ವರದಿ ಕೂಡ ಯಾರ ಕೈ ಕೂಡ ಸೇರಿಲ್ಲ ಅದು. ಸೊ ಹೀಗಿದ್ದಾಗ ರಾಜ್ಯಪಾಲರು ಒಂದು ತನಿಖೆಗೆ ಹೇಳಿಬಿಟ್ರೆ ಈ ತರಾತುರಿ ಆಗತ್ತೆ. ಫಾರ್ ಎಕ್ಸಾಂಪಲ್ ವಾಲ್ಮೀಕಿ ವೇಣುಗೋಪಾಲ್ ಅವರೇ, ಫಾರ್ ಎಕ್ಸಾಂಪಲ್ ವಾಲ್ಮೀಕಿ ಪ್ರಕರಣದಲ್ಲಿ SIT ಇನ್ವೆಸ್ಟಿಗೇಷನ್ ಮಾಡ್ತಾ ಇತ್ತು. ಇಲ್ಲಿ ಎಲ್ಲೋ ಒಂದು ಕಡೆ PMLA ಅಟ್ರಾಕ್ಟ್ ಆಗಬಹುದೇನೋ, ಆಗಿದೆಯೇನೋ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಆಗಿದೆಯೇನೋ ಅನ್ನೋ ಕಾರಣವನ್ನ ಮುಂದೆ ಮಾಡಿ ED ಕೂಡ ಎಂಟ್ರಿ ಆಗಿದೆ. ಒಂದು 12 ಜನ ಅರೆಸ್ಟ್ ಆಗಿದ್ರು, ವಿಚಾರಣೆ ನಡೀತಾ ಇತ್ತು. ನಾಗೇಂದ್ರನ್ ಕೂಡ ಅವ್ರು ಕರ್ಕೊಂಡು ಹೋಗಿದ್ದಾರೆ ಈಗ. ಸೊ ಆ ರೀತಿಯಲ್ಲಿ ಒಂದು ತನಿಖೆ ನಡಿಬೇಕಾದ್ರೇನೆ ತರಾತುರಿಯಲ್ಲಿ ನಿಮ್ಮ ಮೇಲೆ ಒಂದು ವಿಚಾರಣೆನೇ ಯಾಕೆ ಶುರುವಾಗಬಹುದು ಅಂತ ಹೇಳಿ ಇದು ರಾಜ್ಯಪಾಲರು ಕೊಟ್ಟರೆ ತಪ್ಪಾಗತ್ತಾ ಅದು ಅಂತ? ಸರ್, ಈಗ ರಾಜ್ಯಪಾಲರಿಗೆ ಅರ್ಜಿ ಕೊಟ್ಟಿದಾರಲ್ಲ ಇವರು, ಅರ್ಜಿ ಯಾರು ಬೇಕಾದ್ರೆ ಕೊಡ್ಬೋದು ಸರ್. ವಿ ಆರ್ ಟಾಕಿಂಗ್ ಅಬೌಟ್ ದ ಡಿಸ್ಕ್ರಿಷನರಿ ಪವರ್ ಆಫ್ ದ ಗವರ್ನರ್ ಮಾತಾಡ್ತಾ ಇರೋದು. ಯಾರು ಬೇಕಾದ್ರೆ ಅರ್ಜಿ ಕೊಡ್ಬೋದು, ಈ ತರ ತನಿಖೆ ಆಗ್ತಿದ್ರು ಕೊಡ್ಬಹುದು. ಕೊಟ್ಟಾಗ ಈ ರೀತಿ ತನಿಖೆ ಆಗ್ತಿದ್ದಲ್ಲ. 120 ದಿನ ಏನಕ್ಕೆ ಕೊಡ್ತಾರೆ ಗವರ್ನರ್ಗೆ? ಯಾಕೆ ಕೊಟ್ಟಿದೆ 197 ಅಥವಾ 218 ಆಫ್ BNSS ಗವರ್ನರ್ಗೆ 120 ದಿನ ಯಾಕೆ ಕೊಟ್ಟಿದೆ? ಒಂದೇ ದಿನದಲ್ಲಿ ಕೆಲಸ ಮಾಡೋದಕ್ಕೆ ಕೊಟ್ಟಿದ್ದಾರೆ. ವೇಣುಗೋಪಾಲ್ ಅವರೇ, ಈಗ ನೋಡಿ ಇಲ್ಲಿ ಒಂದು ಪ್ರಕರಣ, ಒಂದು ಯಾವುದೋ ಮರ್ಡರ್ ಕೇಸ್ ಅಂತ ಅನ್ಕೊಳ್ಳಿ, ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ನಾನು. 7 ವರ್ಷ ಮೇಲ್ಪಟ್ಟು ಶಿಕ್ಷೆ ಇದ್ದರೆ ಆ ಒಂದು ಚಾರ್ಜ್ ಶೀಟ್ ರೆಡಿ ಮಾಡೋಕ್ಕೆ 90 ದಿನಗಳ ಕಾಲಾವಕಾಶ ಇರುತ್ತೆ ಅಂತ. 7 ವರ್ಷದಕ್ಕಿಂತ ಕಡಿಮೆ ಇದ್ದರೆ ಆ ಚಾರ್ಜ್ ಶೀಟ್ ಮಾಡಕ್ಕೆ 60 ದಿನಗಳು ಅಂತ, ನಿಜ ಅಲ್ವಾ? ಸೊ ಹೀಗಿದ್ದಾಗ ನೀವು ಹೇಳಕೊಟ್ಟಿರೋದು ಹೇಗಿದೆ ಅಂದರೆ,
120 ದಿನ ಟೈಮ್ ಇತ್ತು, 125 ದಿನನೇ ರಾಜ್ಯಪಾಲರು ಆಕ್ಷನ್ ಮಾಡಬೇಕಾಗಿತ್ತು ಅಂತನಾ ಅಥವಾ ಅವ್ರ ವಿವೇಚನೆ ಸ್ವಾಮಿ? ಡಿಸ್ಕ್ರಿಷನರಿ ಪವರ್ ಆಫ್ ದಿ ಗವರ್ನರ್ ಆಫ್ ದಿ ಸ್ಟೇಟ್. ಪ್ಲೀಸ್ ವೆಯ್ಟ್. ನಾನು ಇರೋದು ವಿವೇಚನಾಧಿಕಾರವನ್ನ ಬಳಸೋದು ಅಂತಂದ್ರೆ ಆ 120 ದಿನಗಳು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಆ ವಿವೇಚನೆಗೆ ಸ್ಯಾಟಿಸ್ಫೈ ಆಗ್ಬೇಕು. ಹ್ಯಾಸ್ ಟು ಡೂ ದ ಪ್ರಿಲಿಮಿನರಿ ಎನ್ಕ್ವೈರಿ. ನೀವ್ ಹೇಳಿದ್ರಲ್ಲ ಮತ್ತೊಂದು ತನಿಖೆ ಆಗ್ತಿದೆ ಅಂತ, ಆ ತನಿಖೆಯ ದಾಖಲೆಗಳನ್ನ ತರಬೇಕು. ಇವ್ರು LOP ಆಗಿದ್ದಾಗ ಯಾರಿಗೆ ರೆಸ್ಪಾನ್ಸಿಬಲ್ ಇದ್ರು ಆ ಅಂಡರ್ ಸೆಕ್ರೆಟರಿ ಹತ್ರ ಈ ದಾಖಲೆಗಳನ್ನ ಕೇಳಬೇಕಾಗಿತ್ತು. ಗವರ್ನರ್ ಮೈಟ್ ಕನ್ವಿನ್ಸ್ಡ್ ವಿತ್ ದ ಪ್ರೈಮಾ ಫೇಸಿ or with the synopsis of the case. Synopsis of the case. Synopsis of the case. ಎಲ್ಲ 1500 ಪುಟ ಓದ್ಬೇಕು ಅಂತೇನಿಲ್ವಲ್ಲ, ಸಾರಾಂಶ ನೋಡ್ಕೊಂಡಿರ್ಬೋದಲ್ವೇ? ಕರೆಕ್ಟ್. ಪ್ರೈಮಾ ಫೇಸಿ ಕೇಸ್ ಏನ್ ಗೊತ್ತೇ? ಈ ಘಟನೆಗಳು ನಡೆಯುವಾಗ ಸಿದ್ದರಾಮಯ್ಯ LOP ಆಗಿದ್ರು, ಇಂಥ ವರ್ಷ CM ಆಗಿದ್ರು, ಇಂಥ ವರ್ಷ MLA ಆಗಿದ್ರು ಅವ್ರ ಮಗ, ಇಂಥ ವರ್ಷ ಇವರು CM ಆಗಿದ್ರು 2014ರಲ್ಲಿ ಅಂತ ಅವರ ಪೊಸಿಷನ್ ಹೇಳಿರೋದ್ ಬಿಟ್ರೆ ಆ ಪೊಸಿಷನ್ ಅನ್ನ ಬಳಸಿ ಏನು ಭ್ರಷ್ಟಾಚಾರ ಮಾಡಿದ್ರು ಅಂತ ಹೇಳಿಲ್ಲ ಇಡೀ ಕಂಪ್ಲೇಂಟ್ ಅಲ್ಲಿ. ಅದು ಪ್ರೈಮಾ ಫೇಸಿ ಕೇಸ್. ಪ್ರೈಮಾ ಫೇಸಿ ಕೇಸ್ ನಾಟ್ ನೀವು ಜಸ್ಟ್ ಬಿಕಾಸ್ ಜರ್ನಲಿಸ್ಟ್ ಆಫ್ TV9 ಅಂತ ಅಂದಾಕ್ಷಣ, ನೀವು ಏನು ಒಂದು ಜರ್ನಲಿಸ್ಟ್ ಅಂದಾಕ್ಷಣ you know what, just because an MLA minister in a position ಅಂದಾಕ್ಷಣ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತನ, ಒಬ್ಬ ಅಧಿಕಾರದಲ್ಲಿ ಇದ್ದಾಕ್ಷಣ ಅವನಿಗೆ ಒಂದು ಸೈಟ್ ತಗೊಂಡ್ರೆ, ಒಂದು ಆಲ್ಟರ್ನೇಟ್ ಸೈಟ್ ಕೊಟ್ರೆ ಅದನ್ನ ಭ್ರಷ್ಟಾಚಾರದ ಮೂಲಕನೇ ಮಾಡಿದ್ದಾರೆ ಅಂತ ಪ್ರೈಮಾ ಫೇಸಿ ಕೇಸ್ ಹೇಳುತ್ತಾ?